ಶಂಕರ್ ಶೆಟ್ಟರ್ ಡಿ ಕೆ ಶಿವಕುಮಾರ್ ಅವರ ಪರ್ಸನಾಲಿಟಿ, ಅವರು ಸಂಘಟನೆಯಲ್ಲಿ ಪಳಗಿದವರು, ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಘಟನಾತ್ಮಕವಾಗಿ ಅವರಿಗೆ ಜನ ಇದ್ದಾರೆ, ಲೀಡರ್ಗಳನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಅಂಥವರಿಗೆ ಈ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸೋದು ದೊಡ್ಡ ಸವಾಲು ಆಗಬಾರ್ದು ನನ್ನ ಲೆಕ್ಕಾಚಾರ. ಆ್ಯಕ್ಚುಲಿ ಇವೆಲ್ಲ ಪಬ್ಲಿಕ್ ಡೊಮೇನಿಗೆ ಬರುವಷ್ಟು ದೊಡ್ಡ ವಿಷಯನೇ ಆಗಬಾರ್ದಾಗಿತ್ತು ಡಿ ಕೆ ಶಿವಕುಮಾರ್ ಅವರ ಸಂಘಟನಾ ಶಕ್ತಿಗೆ ನನ್ನ ಪ್ರಕಾರ. ಇದು ಪಬ್ಲಿಕ್ ಡೊಮೈನಿಗೆ ಬರಲೇಬಾರ್ದು. ಒಬ್ಬ ಸಂಘಟನಾ ಚತುರ ಇರಲಿ ಇಲ್ಲದಿರಲಿ, ಮಿನಿಸ್ಟರ್ ಹೋಗಿ ಪಬ್ಲಿಕ್ ಡೊಮೈನಿಗೆ ಬರಬಾರ್ದಿತ್ತು. ಆ್ಯಕ್ಚುಲಿ ಒಂದ್ಸಲ ಓದಿ ತಗೊಂಡ ಮೇಲೆ ಪೋರ್ಟ್ಫೋಲಿಯೋ ಅವ್ರು ತಗೊಂಡಿಲ್ಲ ಕಾಣಬೇಕು. ಮತ್ತೊಂದು ಹೇಳ್ತೇನೆ, ನನ್ನ ಲೆಕ್ಕದಲ್ಲಿದು ಈ ಡಿ ಕೆ ಶಿವಕುಮಾರ್ ಭಾರಿ ಈಸಿ ಇತ್ತು ಅವ್ರನ್ನ ಕನ್ವಿನ್ಸ್ ಮಾಡಲಿಕ್ಕೆ. ಯಾಕಂದರೆ ಇದು ರಾಹುಲ್ ಗಾಂಧಿ ಮಾದಪ್ಪ ಅಂತ ಹೇಳಬೇಕು. ರಾಹುಲ್ ಗಾಂಧಿ ಹೇಳಿದ್ದಾರೆ, ಅದರ ಪ್ರಕಾರ ಮಾಡಿದ್ದಾರೆ ಅಂತ 100% ರಾಹುಲ್ ಗಾಂಧಿ. ನಮಗೆ ಬೇರೆ ಸೋರ್ಸ್ ಸಿಕ್ಕಿತ್ತು, ಕೃಷ್ಣ ಬೈರೇಗೌಡ ಇದ್ದು ಸೆಲೆಕ್ಷನ್ ಆಫ್ ರಾಹುಲ್ ಗಾಂಧಿ ಅಂತ, ಅರ್ಥ ಆಯ್ತಲ್ಲ. ಸೊ ಭಾರಿ ಈಸಿ ಇತ್ತಿಲ್ಲಪ್ಪ ಹೈಕಮಾಂಡ್ ಅಂತ. ಅದನ್ನೀಗ ಅವ್ರು ಪ್ರೆಸ್ಗೆ ಇದರಲ್ಲಿ ಪಬ್ಲಿಕಲ್ಲಿ ಹೇಳ್ತಾರೆ. ಇನ್ಫ್ಯಾಕ್ಟ್ ಅವ್ರು ಪಬ್ಲಿಕಲ್ಲಿ ಹೇಳಬಾರ್ದು, ಇದು ಹೈಕಮಾಂಡ್ ಸಿಲೆಕ್ಷನ್ ನಮ್ಮದೇನಿಲ್ಲ, ನಾನು ಮಾತು ಕೊಟ್ಟದ್ದು ಹೌದು ಅಂತ. ಇಟ್ ಈಸ್ ರೈಟ್ ಆ್ಯಂಡ್ ರೆಸ್ಪಾನ್ಸಿಬಲ್ ದ ಚೀಫ್ ಮಿನಿಸ್ಟರ್ ಟು ಅಲೌಟ್ ದಿ ಪೋರ್ಟ್ಫೋಲಿಯೋ ಆರ್ ಟು ರೀಅಲೌಟ್ ದಿ ಪೋರ್ಟ್ಫೋಲಿಯೋ. ಅವ್ರು ಪಬ್ಲಿಕ್ ಡೊಮೈನಲ್ಲಿ ಚೀಫ್ ಮಿನಿಸ್ಟರ್ ಹೇಳಬಾರ್ದು. ಇಟ್ ಈಸ್ ಯಾರಿಗೆಲ್ಲ ಹೈಕಮಾಂಡ್ ಪಾರ್ಟಿಗೆ ರೈಟೇ ಇಲ್ಲ. ಪೋರ್ಟ್ಫೋಲಿಯೋ ಅಲಾಟ್ ಮೀನ್ಸ್ ಸಿಂಗಲ್ ರೈಟ್ ಕೊಡ್ತಾರೆ, ಕರೆಕ್ಟ್. ಅದು ಇಂಡೈರೆಕ್ಟ್ ಹೇಳಬೇಕು. ಇಲ್ಲಿ ಪಬ್ಲಿಕ್ ತುಂಬ ಆಗತ್ತೆ ರೀ. ಮುಖ್ಯಮಂತ್ರಿ ಬದಲಾವಣೆ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತಾರೆ. ಶಾಸಕಾಂಗ ಪಕ್ಷ ಸಭೆ ಬದಲಾವಣೆ ಅದೆಲ್ಲ ಆಗಿರ್ಬೋದು, ಶಾಸಕಾಂಗ ಪಕ್ಷ ಸಭೆ ನಿರ್ಧಾರ ಮಾಡಬಹುದು. ಅಲ್ಲ, ಬಟ್ ಪೋರ್ಟ್ಫೋಲಿಯೋ ಅಲಾಟ್ಮೆಂಟ್ ಉಂಟಲ್ಲ, ಇಟ್ ಇಸ್ ದ ರೈಟ್ ಆಫ್ ದಿ ಚೀಫ್ ಮಿನಿಸ್ಟರ್. ಇದು ಇನ್ ಕನ್ಸಲ್ಟೇಷನ್ ಅವ್ರು ಹೇಳಬೇಕು. ಈ ರೀತಿ ಕಾನೂನಲ್ಲಿ ಸಂವಿಧಾನದಲ್ಲಿ ಬರೆದುಕೊಂಡಿರುವುದಕ್ಕೂ ಆಕ್ಚುಯಲ್ ರಾಜಕಾರಣ ಅಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ವಾಸ್ತವಕ್ಕೂ ವ್ಯತ್ಯಾಸ ಇದೆ. ಅದನ್ನು ಇಲ್ಲಿ ಹೇಳ್ಬಾರ್ದು. ಯಾವುದು ನಿಮ್ಮ ಪ್ರಶ್ನೆ ಹಿಂದೆ ಹೇಳ್ಬಾರ್ದು. ಅದು ಅವರನ್ನು ಕನ್ವಿನ್ಸ್ ಮಾಡುವಾಗ ಹೇಳ್ಬೇಕಿತ್ತು. ಯಾರು ರಾಮಲಿಂಗಾರೆಡ್ಡಿ ಅವ್ರನ್ನ ಕನ್ವಿನ್ಸ್ ನೋಡಪ್ಪ ಇದು ರಾಹುಲ್ ಗಾಂಧಿ ಆಡಿಷನ್ ಅಂತ ಸಿದ್ದರಾಮಯ್ಯನವರೇ ರಾಹುಲ್ ಗಾಂಧಿ ಹೇಳಿದಾಗೆ ಚೀಫ್ ಮಿನಿಸ್ಟರ್ ಬಿಟ್ಟು ಕೊಟ್ಟಿದ್ದಾರೆ. ಈಗ ನೀವೊಂದು ಪೋರ್ಟ್ಫೋಲಿಯೋಕ್ಕೆ ಹಠ ಹೇಳುವುದು ಸರಿಯಲ್ಲ, ನೀವು ದಯವಿಟ್ಟು ಅಂತ ರಿಕ್ವೆಸ್ಟ್ ಮಾಡಿ ಕನ್ವಿನ್ಸ್. ಯಾಕೆ ಅಲ್ಲಿ ನೀವು ಹೇಳಿದಾಗೆ ತುಂಬ ಸಂಘಟನಾ ಚತುರ, ತುಂಬ ಮತ್ತು ಮೂರವರು ಅವ್ರ ರಿಲೇಷನ್ಶಿಪ್ ಭಾರಿ ಒಳ್ಳೆದಿತ್ತು. ಆ್ಯಕ್ಚುಲಿ ರಾಮಲಿಂಗಾರೆಡ್ಡಿ ಅವ್ರದ್ದು ನಮ್ಮ ಡಿ ಕೆ ಶಿವಕುಮಾರ್ ರಿಲೇಷನ್ಶಿಪ್ ಭಾರಿ ಒಳ್ಳೆದಿತ್ತು. ಆ್ಯಕ್ಚುಲಿ ಆ ರಿಲೇಷನ್ಶಿಪ್ ಒಳ್ಳೆದಿದ್ದರೆ ಅವ್ರು ಈ ಅಸಮಾಧಾನ ಸತೀಶ್ ಜಾರಕಿಹೊಳಿ ಅವರು ಹೊರ ಹಾಕಿದ್ರೆ ನಮ್ಗೆ ಅರ್ಥ ಆಗಬಹುದಾಗಿತ್ತು. ಸತೀಶ ಅವಳ ಅಸಮಾಧಾನ ಅವರು ಓಪನ್ ಆಗುತ್ತೆ. ನಂಗೆ ಆ್ಯಕ್ಚುಲಿ ಭಾರಿ ಖುಷಿ ಆಯ್ತು. ಇಬ್ಬರು ಅವರು ಜಾರಕಿಹೊಳಿ ಹೇಳೋದು, ನಾನು 2 ಪೋರ್ಟ್ಫೋಲಿಯೋ ಕೇಳಿದ್ದು ಇದೇನು ಹೌದು ಅಂತ ಸೀದಾ ಹೇಳ್ತಾರೆ ಅವರು. 2 ಪೋರ್ಟ್ಫೋಲಿಯೋ ಕೇಳಿದ್ದು ಹೌದು, ನನಗೆ ಮಿನಿಸ್ಟ್ರಿ ಕೊಡಿ, ಮಿನಿಸ್ಟ್ರಿ ಕೊಡಿ ನನಗೆ. ಇವರ ಪರ್ಮಿಷನ್ನು ನಾವು ಇನ್ನೊಂದು ಭಾಳ ಪ್ರಮುಖವಾದಂಥ ವಿಚಾರ ಕೈ ಬಿಡ್ತಾ ಇದ್ದೀವಿ. ಇವೆಲ್ಲದರ ಮಧ್ಯೆ BK ಹರಿಪ್ರಸಾದ್ ಇಸ್ ದ PCC ಪ್ರೆಸಿಡೆಂಟ್. ಅವರು ಇವ್ರ ಜೊತೆ ಅಷ್ಟೇ ಬಾಂಧವ್ಯ ಇಟ್ಕೊಂಡಿದ್ದಾರೆ. CM ಜೊತೆಲೂ ಕಮಾಂಡ್ ಇಟ್ಕೊಂಡಿದ್ದಾರೆ, ರಾಮಲಿಂಗಾರೆಡ್ಡಿ ಜೊತೆಲೂ ಕಮಾಂಡ್ ಇಟ್ಕೊಂಡಿದ್ದಾರೆ. ಅವರು ಸಹ ಬಿಟ್ಟು ಚರ್ಚೆ ಮಾಡ್ತಾ ಇದ್ದೀವಿ. ಅದು ಸಹ ಅವರು ಪ್ರಯತ್ನ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅವರು ಕೂಡ ಅವ್ರು ಬರ್ತೀನಿ ಅಂದ್ರೂ ಬೇಡ ಅಂತ ರಾಮಲಿಂಗಾರೆಡ್ಡಿ. ಈಗ ನಮಗೆ ಕುತೂಹಲ, ಇವ್ರು ಕನ್ವಿನ್ಸ್ ಮಾಡ್ತಾರಾ ಅಥವಾ ಅವ್ರ ರಾಜೀನಾಮೆ ಆಕ್ಸೆಪ್ಟ್ ಆಗ್ತಾ ಅಂತ ಇರೋ ಕುತೂಹಲ. ಈಗ ಇವ್ರು ಒಂದು ವೇಳೆ ಕನ್ವಿನ್ಸ್ ಮಾಡಿ ರಾಜೀನಾಮೆ ಆಕ್ಸೆಪ್ಟ್, ಓಕೆ ಟೆಂಪರರಿ ಒಂದು ಸೆಟ್ ಬ್ಯಾಕ್ ಆಯಿತು, ಸೆಟ್ ರೈಟ್ ಮಾಡಿ. ಟೆಂಪರರಿ ಸೆಟ್ ಬ್ಯಾಕ್ ಅಲ್ಲ, GB ಎಲೆಕ್ಷನ್ ತುಂಬಾ ಅಲ್ಲ. ಸಪೋಸ್ ಅವ್ರು ಆಕ್ಸೆಪ್ಟ್ ಆದರೆ ಸೆಟ್ ಬ್ಯಾಕೆ. ಸಪೋಸ್ ಅವರ ರಾಜೀನಾಮೆ ಆಕ್ಸೆಪ್ಟದ್ದೇ ಅವರು ಕೊಟ್ಟ ಪೋರ್ಟ್ಫೋಲಿಯೋ ಕಂಟಿನ್ಯೂ ಮಾಡಿದರೆ ಲಿಟ್ಲ್ ಬಿಟ್ಟು ಸ್ವಲ್ಪ ಏನೋ ರಿಪೇರಿ ಮಾಡಿದ್ರೆ ಅಂತ ಆಯಿತು. ಆಯ್ತಲ್ಲ, ಸ್ವಲ್ಪ ರಿಪೇರಿ ಮಾಡಿದ್ರೆ ಅಂತ. ಸೊ ಈಗ ಎಲ್ಲಿ ಮ್ಯಾರಿಟ್ ಆ್ಯಂಡ್ ಸಂಥಿಂಗ್ ಇಂಪಾರ್ಟೆಂಟ್. ರಾಜೀನಾಮೆ ಆಕ್ಸೆಪ್ಟ್ ಆಗ್ತದಾ ಅಥವಾ ರಿಜೆಕ್ಟ್ ಅವ್ರು ಕೊಟ್ಟ ಪೋರ್ಟ್ಫೋಲಿಯೋವನ್ನು ಆಕ್ಸೆಪ್ಟ್ ಮಾಡ್ತಾರಂತ. ಒಂದು ವೇಳೆ ಕೊಟ್ಟ ಪೋರ್ಟ್ಫೋಲಿಯೋವನ್ನು ಆಕ್ಸೆಪ್ಟ್ ಮಾಡಿದಂಗೆ BDA ಬೇಕಂತೇಳಿ ಇವರು BDA ಕೊಟ್ಟರೆ ಇಟ್ ಈಸ್ ದಿ ಫೇಲಿಯರ್ ಆಫ್ ದಿ, ನೀವು ಹೇಳಿದಾಗೆ ಹೈಕಮಾಂಡ್ ಆ್ಯಂಡ್ ದಿ ಇದಾಗ್ತದೆ. ಸೊ ಹೈಕಮಾಂಡ್ ಫೇಲಿಯರ್ ಒಪ್ಲಿಕ್ಕೆ ಈಗ ಸ್ವಲ್ಪ ಅವ್ರು ಇತ್ತೀಚೆಗೆ ಕಾಂಗ್ರೆಸ್ ಹೈಕಮಾಂಡ್ ಇಸ್ ಬಿಕಮ್ ಸ್ಟ್ರಾಂಗರ್. ಯಾಕಂದರೆ ಕೇರಳ ನೋಡುವಾಗ, ಕರ್ನಾಟಕ ನೋಡುವಾಗೆಲ್ಲ ಸ್ವಲ್ಪ ಈಗ ಅವ್ರು ಮತ್ತೆ ನೋಡಿ, ಈಗ ಸೆಲೆಕ್ಷನ್ ಬ್ಯೂರೋ ಹೇಳಿದಾಗ ಸೆಲೆಕ್ಷನ್ ಕ್ಯಾಂಡಿಡೇಟ್ ಪಟ ಮಾಡಿಬಿಟ್ರು. ರಾಜ್ಯಸಭದ್ದು ವಿಧಾನ ಪರಿಷತ್ ಏನೋ ಸ್ವಲ್ಪ ಅವ್ರಿಗೆ ಹುರುಪು ಬಂದಾಗಿದೆ ಕೇರಳ ಎಲೆಕ್ಷನ್ ಗೆದ್ದ ಮೇಲೆ. ಇಲ್ಲಿ ಸ್ಮೂತ್ ಪವರ್ ಟ್ರಾನ್ಸ್ಫರ್ ಆದ ಮೇಲೆ ಇದೆಲ್ಲ ನೋಡುವಾಗ. ಸೊ ಇದನಿಗೆ ಯಾವ ರೀತಿಯಲ್ಲಿ ಎಂಡ್ ಆಗ್ತದೆ ಅಂತ ಬೇರೆಲ್ಲ ಸಾಲ್ವ್ ಆಯ್ತು. ಈಗ ಈಗಲೇ ಸಾಲ್ವ್ ಆಗ್ತದೆ ಅಂತ ನಿಮ್ಮ TVಯಲ್ಲೇ ಬರ್ತಾ ಉಂಟು. ಯಾರ್ದು ಜಾರ್ಜಿದ್ದು ಅದು ಆರ್ಡರ್ ವಿಡ್ರಾ ಮಾಡಿದ್ರು ಅಂತಾಯಿತು. ಮತ್ತು ನಿಮ್ಮ ಮುನಿಯಪ್ಪನವರು ಒಪ್ಪಿಕೊಂಡ್ರು ಅಂತಾಯಿತು. ಇನ್ನೇನಿಲ್ಲ, ಅಧ್ಯಕ್ಷರು ಆಗಿ ಆಯಿತು. ಇನ್ನು ಜಾರಕಿಹೊಳಿ ಹೇಳಿದಾಗೆ ಮತ್ತೊಂದು ಈಗಲೂ ನಾನು ರಿಪೀಟ್ ಮಾಡ್ತೇನೆ, ಜಮೀರಿಗಂತೂ ಮಿನಿಸ್ಟ್ರಿ ಕೊಡಲಿಲ್ಲದ್ರೆ ಇದು ಭಾರಿ ತೊಂದರೆ ಆಗ್ತದೆ. ಮುಸ್ಲಿಂ ವೋಟ್ ಬ್ಯಾಂಕ್ ಉಂಟಲ್ಲ, ಅದು ಅರೌಂಡ್ 95% ಮುಸ್ಲಿಮ್ಸ್ ವೋಟ್ ಬರ್ತಿತ್ತು. ಅಲ್ಲಿ ಜಮೀರಿ ಕೊಟ್ಟಿಲ್ಲ ಆದರೆ ಅಟ್ಲೀಸ್ಟ್ ಒಂದು 25% ಕಟ್ಚಲ್ಡ್ ಹೋಗ್ತದೆ. ಅದು ಅವ್ರಿಗೆ ಅದಕ್ಕೆ ಹೇಳು ಜಾರಕಿಹೊಳಿ ಕರೆಕ್ಟ್, ನಮಗೆ ಜಮೀರಿ ಬೇಕು, ಕಾಂಗ್ರೆಸ್ಗೆ ಜಮೀರಿ ಅಗತ್ಯ ಉಂಟು ಅಂತೇಳಿ ಅವ್ರು ಇದ್ದಕ್ಕಿದ್ದಾಗ ಹೇಳಿಬಿಡ್ತಾರೆ. ಅವ್ರು ಹೇಳ್ತಾರೆ ಒಂದು ವಿಡಿಯೋ ಅಲ್ಲ 2 ವಿಡಿಯೋ ಬರಲಿ. ರಾಹುಲ್ ಗಾಂಧಿ ಅವರು ಕೇಳ್ತಾ ಇರೋ ಪ್ರಶ್ನೆ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಟ್ಟಂಗಾಗುತ್ತೆ ಅಂತ ಕೇಳ್ತಾರೆ. ಕಾರ್ಯಕರ್ತರಿಗೆ ಬೇಕು ಎಟ್ ದ ಸೇಮ್ ಸಮ್ ಅದು ವ್ಯಾಲಿಡ್ ಕ್ವಶನ್ ಅಲ್ಲ, ಕಾಂಪ್ರಮೈಸ್ ಆಗಲೇಬೇಕು ಕೆಲ ಮ್ಯಾಟ್ರಲ್ಲಿ. ಈಗ ಜಮೀರ್ ಇಲ್ಲದ್ರೆ ಎಷ್ಟು ಯಾರೊಬ್ಬ ನೋಡಿ ಗಡ್ಕರಿ ಅವರು ಇವರು ಇರೋಗೊಂದು ಮಾತು ಹೇಳ್ತಿದ್ರು, ನಮ್ಗೆ ಯಾರಾಗಲಿ 4 ವೋಟ್ ತಗೊಂಡು ಬರುವವನಿದ್ರೆ ಅವನಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ತೇವೆ ಅಂತ. ನಮಗೆ 4 ವೋಟ್ ತಗೊಂಡು ಬರೋನಿದ್ರೆ ಅದು ಬೇಕು ಆ್ಯಕ್ಚುಲಿ. ಈಗ ಅವ್ರದ್ದು 4 ವೋಟ್ ಬರುವ ತಾಕತ್ತುಂಟು ಅವ್ರ ಹತ್ರ. ಅಂಥ ರೀತಿಯಲ್ಲಿ ಈಗ ಒಂದು ಮಾಸ್ ಲೀಡರ್ಗೆ ನಮ್ಮ ಕಾದ್ರೆ ಹೇಳ್ತೇವೆ, ನಮ್ಮ ಕರಾವಳಿಯವರಿಗೆ ನಮ್ಮ ಹೆಮ್ಮೆ. ಅವರೊಬ್ಬರು ಒಂದು ಗಣ್ಯ ವ್ಯಕ್ತಿ ಆ್ಯಕ್ಚುಲಿ, ಅಷ್ಟೊಂದು ಅಗ್ರೆಸಿವ್ ಲೀಡರ್ ಅಲ್ಲ. ಅವ್ರು ನಮ್ಮ ಕರಾವಳಿಯಲ್ಲಿ ಹಿಂದೂಗಳೊಟ್ಟಿಗೂ ಅಷ್ಟು ಸಂಬಂಧ ಇಳಿಸ್ಕೊಂಡು ಅಣ್ಣ ತಮ್ಮ ಅಂತೇಳಿ ಕೈ ಹಾಕೊಂಡು ನಾನು ಮೆತ್ತೇನೆ. ಈ ಬಿಹೇವ್ಸ್ ಇನ್ ಸಚ್ ಎ ಗುಡ್ ವೇ.
ತುಂಬ ಒಂದು ರಾಯಲ್ ಆಗಿ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾರೆ. ಆದರೆ ಮಾಸ್ ಲೀಡರ್ ಅಲ್ಲ, ಇವರೆಲ್ಲ ಮಾಸ್ ಲೀಡರ್, ಅರ್ಥ ಆಯ್ತಲ್ಲ. ಈಗ ಖಾದರಿಗೆ ಮಂಗಳೂರು ಬಿಟ್ಟರೆ ಬೇರೆ ಕಡೆ ಎಲ್ಲ ಅವರಿಗೆ 4 ಓಟು ಬೇರೆ ಕಡೆ ಜಮೀರಿಗೆ ಹಾಗಲ್ಲ. ನಿಮಗೆ ಮುಸ್ಲಿಂ ಡಾಮಿನೇಟಿಂಗ್ ಏರಿಯಾದಲ್ಲಿ ಎಲ್ಲಿ ಹೋದರೂ ಅವರಿಗೆ ಸ್ವಲ್ಪ 4 ಜನ ಸೇರಿಸ್ತಾರೆ, ಅಥವಾ ಅದಕ್ಕಾಗಿ ಪ್ರಯತ್ನ ಪಡ್ತಾರೆ. ಮತ್ತು ಈಸ್ ಅಗ್ರೆಸಿವ್ ಲೀಡರ್. ಅಕ್ಕಪಕ್ಕದ ರಾಜ್ಯಗಳಲ್ಲೂ ಪ್ರಭಾವ ಇದೆ ಅವರು. ಅವ್ರದ್ದು ಪ್ರಭಾವ ಉಂಟು. ಸೊ ಅಂಥ ಸೆಕೆಂಡ್ ಲಿಸ್ಟಲ್ಲಿ ಅವ್ರು ಒಂದಲ್ಲ, ನಾನು ಹೇಳಿದೆ ಎರಡು ಮುಸ್ಲಿಮರನ್ನು ಮಾಡಬೇಕು. ಯಾಕಂದರೆ ಈಗ ಹೈಯೆಸ್ಟ್ ಪಾಪ್ಯುಲೇಷನ್ ನೆಕ್ಸ್ಟ್ ST ಮೊದಲ ಪಟ್ಟಿಯ 13 ಜನರ ವಿಷಯದಲ್ಲಿ ಇಷ್ಟೆಲ್ಲ ಗೊಂದಲ ಆಗ್ತಾ ಇದೆ. ಇನ್ನು ಎರಡನೇ ಪಟ್ಟಿ ಬಂದಾಗ ಹಳೆ ಪಾರ್ಟಿ ಬರೋದ್ರಲ್ಲಿ ಅಲ್ವಾ? ಇನ್ನು ಎರಡನೇ ಪಟ್ಟಿ ಆದಾಗ ಎಷ್ಟು ಟೈರ್ ಬರ್ನ್ ಮಾಡ್ಲಿಕ್ಕೆ ಉಂಟಾ, ಎಷ್ಟು ಜನ ರಾಜೀನಾಮೆ ಯಾರು ಕೊಡೋದಿಲ್ಲ, ಅಧಿಕಾರ ಬಿಟ್ಟು ಕೊಡೋದಿಲ್ಲ, ಆ್ಯಕ್ಚುಲಿ ಕೊಟ್ಟಿಲ್ಲ ಅಂತೆ. ಎಷ್ಟು ಟೈರ್ ಬರ್ಲಿಕ್ಕೆ ಯಾರು ಯಾವ ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಉಂಟಾ, ಇರ್ತಾಯ್ತಲ್ಲ. ಇದೆಲ್ಲ ಕಾಯ್ದು ನೋಡ್ಬೇಕು. ಈಗ ಎಲ್ಲ ಅದು ಎಲ್ಲಿ ಕಲ್ಲು ಬಿಸಾಡ್ಲಿಕ್ಕೆ ಉಂಟಾ, ಎಲ್ಲಿ ಧರಣಿ ಮಾಡ್ಲಿಕ್ಕೆ ಉಂಟಾ, ಇದೆಲ್ಲ ನಿಮ್ದು ಫುಲ್ ಕಂಪ್ಲೀಟ್ ಮಿನಿಸ್ಟ್ರಿ ಫಾರ್ಮೇಷನ್ ಆದ ಕೂಡಲೇ ಇನ್ನೂ ಇದಕ್ಕಿಂತ ಜಾಸ್ತಿ ಗಲಾಟೆ ಬರ್ತದೆ. ಮುಖ್ಯಮಂತ್ರಿಗಳ ಪಾಳಯದಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ, ಇವತ್ತು ರಾತ್ರಿ ಅಷ್ಟೊತ್ತಿಗೆ ಇದನ್ನು ಬಗೆಹರಿಸ್ತೀವಿ ಅಂತ ಒಂದು ಕಾನ್ಫಿಡೆನ್ಸನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಸರ್ ಎಲ್ಲ ಸರಿ ಹೋಗಿರುತ್ತೆ ನೋಡಿ ಅಂತ. ಸರಿ ಹೋಗ್ಲೂಬಹುದು ಚಂದ್ರಶೇಖರ್. ಮುಳುಗ್ತಿರೋ ಹಡಗದಲ್ಲಿ ಕೂತಿರೋರಿಗೆ ಎಷ್ಟು ನೊಂದಿರ್ತಾರೆ ಅಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ವಕ್ತಾರ ಮಾತಲ್ಲೇ ಗೊತ್ತಾಗ್ತಾ ಇತ್ತು. ಅವ್ರು ಹೇಳ್ತಾ ಇದ್ರು BJP ವಿರೋಧ ಪಕ್ಷವಾಗಿ ಏನ್ರಿ ಕೆಲಸ ಮಾಡಿದೆ ಅಂತೇಳಿ. BJP ವಿರೋಧ ಪಕ್ಷವಾಗಿ ಕೆಲಸ ಮಾಡಿದ್ರೆ ನಾಗೇಂದ್ರ ರಾಜೀನಾಮೆ ಯಾಕ್ರಿ ತಗೊಂಡ್ರೆ ಸ್ವಾಮಿ? ಇಡೀ ಭಾರತದ ಇತಿಹಾಸದಲ್ಲೇ ಒಬ್ಬ ಮುಖ್ಯಮಂತ್ರಿ ಫ್ಲೋರಲ್ಲಿ ನಿಂತ್ಕೊಂಡು ಹೇಳ್ತಾರೆ ನಾವು 187 ಕೋಟಿ ಕದ್ದಿರೋದಲ್ಲ, 89 ಕೋಟಿ ಅಷ್ಟೇ ಕದ್ದಿರೋದು ಅಂತ ಹೇಳಿ. ಅದಾದ್ಮೇಲೆ ಬಂದೆ BJP ವಿರೋಧ ಪಕ್ಷವಾಗಿ ಕೆಲಸ ಮಾಡದೇ ಇದ್ದಿದ್ರೆ 14 ಸೀಟ್ ಯಾಕ್ರಿ ವಾಪಸ್ ಕೊಟ್ರಿ ನೀವು? BJP ವಿರೋಧ ಪಕ್ಷವಾಗಿ ಕೆಲಸ ಮಾಡದೇ ಇದ್ದಿದ್ರೆ ಗೃಹಲಕ್ಷ್ಮಿ ಹಣ 5,000 ಕೋಟಿ ನುಂಗ್ಬಿಟ್ಟು ಒಂದು ವಿರೋಧ ಪಕ್ಷವಾಗಿ BJP ಕೆಲಸ ಮಾಡಿದ ರೀತಿ ನಿಮಗೆ ಸಮಾಧಾನ ತಂದಿದ್ರೆ ನಿಮಗೆ ಅಭಿನಂದನೆಗಳು. ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಕೆಲಸ ಮಾಡಿದ ರೀತಿ ಅವ್ರಿಗೆ ಸಮಾಧಾನ ತಂದಿದ್ರೆ ಅವ್ರಿಗೆ ಯಾಕೆ ಅಭಿನಂದನೆ. ಅಂತ ಹೇಳಿದ್ರೆ ಮೋದಿ ಹೇಳ್ತಾರೆ, BJP ಹೇಳ್ತಾರೆ ಸರ್ಕಾರ ಅಲ್ಲಾಡುತ್ತೆ ಎಲ್ಲ ಹೇಳ್ತಾರೆ ಅಂತ ಹೇಳಿ. ಈಗ ಅಲ್ಲಾಡ್ತಿರೋದು ಇನ್ನೇನು? ಎಷ್ಟು ನಮ್ಮ ಸರ್ಕಾರ ಇರುತ್ತೆ ಅನ್ನೋದೇ ಗೊತ್ತಿಲ್ಲ. ಅದನ್ನ ಜನಸಾಮಾನ್ಯರಾಗಿ ವಿರೋಧ ಪಕ್ಷ ಆಗಲಿ ಆಡಳಿತ ಪಕ್ಷ ಆಗಲಿ ಇಬ್ಬರಿಂದಲೂ ನಮ್ಮ ನಿರೀಕ್ಷೆಗಳು ಇನ್ನೂ ಜಾಸ್ತಿ ಇದೆ. ಟ್ರಾನ್ಸಿಷನ್ ಟ್ರಾನ್ಸಿಷನ್ ಪವರ್ ಟ್ರಾನ್ಸಿಷನ್ ಸ್ಮೂತ್ ಅಂತ ಹೇಳ್ಬೇಡಿ. ಎದುರು ಕಾಣ ಏಟೊಂದಿರುತ್ತೆ, ಒಳ ಏಟೊಂದಿರುತ್ತೆ, ಮೂಕೇಟ್ ಅಂತಾರೆ ನಮ್ಮ ಕಡೆಗೆ. ಅದು ಕಣ್ಣಿಗೆ ಕಾಣಲ್ಲ. ಅದು ಮೂಕೇಟ್ ಇವಾಗ ಕಾಣಿಸ್ತಾ ಇದೆ. ಇವಾಗ ಇವತ್ತಿನ ಶುರುವಾಗಿದೆ 2023 ಬಿತ್ತಲ್ಲ ಹಂಗೆ ನೋಡಿ. ನೋಡ್ತಾ ಇರಿ ನೀವು 2-3 ದಿವಸ. ಲಾಸ್ಟ್ 30 ಸೆಕೆಂಡ್ಸ್ ಪ್ಲೀಸ್. ಅಜಿತ್ ಸರ್, ಇದೇನಿಲ್ಲ, ಸಮ್ಮಿಶ್ರ ಸರ್ಕಾರ ಇಲ್ಲ ಅಂದ್ರೂ ಕಾಂಗ್ರೆಸ್ಸಲ್ಲಿ ಈಗ ಶಾಂತಿವನ ಪಾರ್ಟ್ 2 ಸ್ಟಾರ್ಟ್ ಆಗಿದೆ, ಅದರಲ್ಲೇನು ಡೌಟ್ ಬೇಡ. ಫಸ್ಟ್ ಫೇಸಲ್ಲೇ, ಯಾಕೆಂದರೆ ಪಬ್ಲಿಕ್ ಡೊಮೇನಲ್ಲಿ ಚರ್ಚೆ ಆಗಬೇಕಾಗಿರೋದು ಬರೀ ಅಭಿವೃದ್ಧಿ ವಿಚಾರಗಳಲ್ಲಿ ಚರ್ಚೆ ಆಗಬೇಕಾಗಿತ್ತು. ಇವರು ಅದನ್ನು ರಸ್ತೆಗೆ ತಗೊಂಡಿದ್ದಾರೆ, ಅದು ಅವ್ರ ಪಕ್ಷಕ್ಕೆ ಬಿಟ್ಟದ್ದು, ನಮ್ಗೆ ಅವಶ್ಯಕತೆ ಇಲ್ಲ. ಬಟ್ ನೋಡ್ತಾ ಇರಿ, ಶಾಂತಿವನ ಪಾರ್ಟ್ 2 ಆಗುತ್ತೆ. ಬಟ್ ರಾಜ್ಯದ ಜನತೆ ಹಿತ ಕಾಪಾಡಿ. ಕೇರಳದಲ್ಲಿ ಸಾಲ ಎಷ್ಟಾಗಿದೆ ಅಂತ ಗೊತ್ತು, ಕರ್ನಾಟಕದಲ್ಲಿ, ತೆಲಂಗಾಣ, ಉತ್ತರಾಖಂಡ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.